ನಮಸ್ಕಾರ ವೀಕ್ಷಕರೇ, ಫಿಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ವೀಕ್ಷಕರೇ, ಬದನೆಕಾಯಿ ಎಣ್ಗಾಯಿ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ. ಬದನೆಕಾಯಿ, ಶೇಂಗಾ ಬೀಜ, ಮೆಣಸು, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ತೆಂಗಿನ ತುರಿ, ಬೆಲ್ಲ, ಶುಂಠಿ, ಜೀರಿಗೆ, ಕೊತ್ತಂಬರಿ ಬೀಜ ಮತ್ತು ಬೆಳ್ಳುಳ್ಳಿ, ಉಪ್ಪು, ಅರಿಶಿನ, ಎಣ್ಣೆ, ಕರಿಬೇವಿನ ಸೊಪ್ಪು. ಇವಿಷ್ಟು ಬೇಕಾಗೋ ವಸ್ತುಗಳು. ಮೊದಲಿಗೆ ಒಂದು ಬದನೆಕಾಯಿನ ಹೀಗೆ 4 ಹೋಳಾಗಿ ಕಟ್ ಮಾಡ್ಕೋಬೇಕು. ನಂತರ ಕಟ್ ಮಾಡಿಕೊಂಡು ಬೇರೆ ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ನೀರಿಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಿದ್ದಾಯ್ತು. ಗ್ಯಾಸ್ ಹಚ್ಚಿ ತವ ಇಟ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಹುರಿದಿದ್ದಾಯ್ತು. ಬೇರೆ ತಾಟಲ್ಲಿ ಹಾಕ್ಕೊಂಡೆ. ಕೊತ್ತಂಬರಿ ಬೀಜ, ಜೀರಿಗೆ ಹಾಕ್ಕೊಂಡು ಹುರ್ಕೊಂಡು ತಾಟಲ್ಲಿ ಹಾಕ್ಕೊಂಡೆ. ಉದ್ದಿನಬೇಳೆ, ಕಡಲೆಬೇಳೆನೂ ಹುರ್ಕೊಂಡು ಚೆನ್ನಾಗಿ ಹುರಿದಿದೆ ನೋಡಿ. ಇದನ್ನು ತಾಟಲ್ಲಿ ಹಾಕ್ಕೊಳ್ತೀನಿ. ನಂತರ ಮೆಣಸು ಹುರ್ಕೊಳ್ತೀನಿ. ಮೆಣಸು ಹುರ್ಕೊಂಡಿದ್ದಾಯ್ತು. ಕರಿಬೇವು ಸೊಪ್ಪು ಹುರ್ಕೊಂಡೆ. ಈಗ ಕಾಯಿ ತುರಿನೂ ಹುರ್ಕೊಂಡಾಯ್ತು. ಈಗ ಮಿಕ್ಸಿ ಜಾರಲ್ಲಿ ಹುರ್ಕೊಂಡಿದ್ದು ವಸ್ತು ಎಲ್ಲಾನು ಹಾಕಿ ಬೆಳ್ಳುಳ್ಳಿ, ತೆಂಗಿನ ತುರಿ, ಬೆಲ್ಲ, ಇಂಗು, ಉಪ್ಪು, ಅರಿಶಿನ ಇವಿಷ್ಟನ್ನು ಹಾಕೊಳ್ತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಜಾರಲ್ಲಿ ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ಹೀಗೆ ಈ ಮಸಾಲೆ ಕಟ್ ಮಾಡ್ಕೊಂಡು ಬದನೆಕಾಯಿ ಭಾಗ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ತುಂಬ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಮಾಡಿ ತುಂಬ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಗ್ಯಾಸ್ ಮೇಲಿಟ್ಟು ಎಣ್ಣೆ ಹಾಕ್ಕೊಂಡೆ. ಕಟ್ ಮಾಡ್ಕೊಂಡು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಮಸಾಲೆ ತುಂಬಿಕೊಂಡಿರೋ
ಬದನೆಕಾಯಿನ ಬಾಣಲೆಯಲ್ಲಿ ಹಾಕ್ಕೊಳ್ತಿದ್ದೀನಿ ಒಂದೊಂದಾಗಿ. ಈಗ ಉಳಿದಿರೋ ಮಸಾಲೆನೂ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಬದನೆಕಾಯಿ ಎಣ್ಗಾಯಿ ರೆಡಿ. ರೊಟ್ಟಿ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ. ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.